ಹಾಯ್ ಫ್ರೆಂಡ್ಸ್, ಶುಲೀಲಾ ಹೇರು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನನ್ನ ಬಾಲ್ಕನಿ ಗಾರ್ಡನ್ನ ಒಂದು ವ್ಯೂನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹಾಗೆ ಕೆಲವೊಂದು ಟಿಪ್ಸನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವತ್ತು ನನ್ನ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಥಾಮಸ್ ಅನ್ನೋರೊಬ್ಬರು ನನಗೆ ಈ ಸ್ಪೈಡರ್ ಪ್ಲ್ಯಾಂಟ್ನ ಯಾವ ರೀತಿ ಹಚ್ಚೋದು ಅಂತ ಕೇಳಿದರು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆಗೆ ಗಾರ್ಡನ್ ವ್ಯೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇದೆಲ್ಲ ಕಟ್ಟಿಂಗ್ಸ್ ಹಾಕಿದ್ದೆ, ಎಲ್ಲನೂ ಚೆನ್ನಾಗಿ ಬಂದಿದ್ದಾವೆ. ಇವು ನನ್ನ ಬಾಲ್ಕನಿ ಗಾರ್ಡನ್ನಲ್ಲಿ ಹೂವಿನ ಗಿಡಗಳು ಕಡಿಮೆ ಸಿಗುತ್ತೆ. ಯಾಕಂದರೆ ಈ ವಿಂಟರ್ ಸೀಸನ್ನಲ್ಲಿ ನನ್ನ ಬಾಲ್ಕನಿನಲ್ಲಿ ಜಾಸ್ತಿ ಬಿಸಿಲು ಬೀಳಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಥರ ಹೂವಿನ ಗಿಡಗಳನ್ನ ಜಾಸ್ತಿ ಹಾಕ್ಕೊಳಲ್ಲ. ನಾನು ಆದಷ್ಟು ಶೋ ಪ್ಲ್ಯಾಂಟ್ಸು, ಆಲೋವೆರಾ, ಈ ಥರ ಎಲೆ ಕಲರ್ ಎಲೆ ಇರುವಂಥ ಗಿಡಗಳನ್ನ ನಾನು ಜಾಸ್ತಿ ಹಾಕ್ಕೋತೀನಿ. ಇದು ಜಡೆ ಪ್ಲ್ಯಾಂಟು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ಆದರೆ ಇದಕ್ಕೆ ಬಿಸಿಲು ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಟಿದ್ದೀನಿ. ಎಲೆನಲ್ಲೇ ಚೆನ್ನಾಗಿ ನೀರು ತುಂಬಿಕೊಂಡಿರುತ್ತೆ. ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ, ಆಲೋವೆರಾ ಥರ ಅದು ಇರುತ್ತೆ. ನಾನು ಹಾಗೆ ಇಲ್ಲಿ ನೋಡಿ, ಇದು 1 ಲೀಟ್ರೂ ಅಲ್ಲ, ಇದು ಅರ್ಧ ಲೀಟ್ರ್ ಬಾಟ್ಲ್ ಇದೆ. ಅದರಲ್ಲೇ ನಾನು ಸ್ಪೈಡರ್ ಪ್ಲ್ಯಾಂಟನ್ನು ಹಾಕಿದ್ದೀನಿ. ಈ ಥರ ಒಂದು ಕಡ್ಡಿನಲ್ಲೇ 2 ಮರಿ ಬಿಟ್ಟಿದೆ ಅದು. ಯಾಕಂದರೆ ಒಂದು ಗಿಡದಲ್ಲೇ ನಿಮಗೆ ಸಾಕಷ್ಟು ಸಿಗುತ್ತೆ. ಇದು ಸಿಂಗೋನಿಯಂ ಪ್ಲ್ಯಾಂಟು. ಎಷ್ಟು ಚೆನ್ನಾಗಿ ಬೆಳೆದಿದೆ ಫ್ರೆಂಡ್ಸ್. ಇದು ಲೋ ಲೈಟ್ ಪ್ಲ್ಯಾಂಟ್, ಇದು ಇಂಡೋರ್ ಪ್ಲ್ಯಾಂಟ್ ಕೂಡ. ಇದು ಈ 3 ಗಡಿಗೆನಲ್ಲೂ ನಾನು ಕಂಪೋಸ್ಟನ್ನು ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಕಂಪೋಸ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಯಾರು ಗಾರ್ಡನ್ ಮಾಡ್ತಾ ಇದ್ದರೆ ನೀವು ಕಂಪೋಸ್ಟ್ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಇದು ಸ್ಪೈಡರ್ ಪ್ಲ್ಯಾಂಟು. ನಾನೊಂದು ಸಣ್ಣ ಬಾಟ್ಲನ್ನ ಕಟ್ ಮಾಡಿ ಹಚ್ಚಿದ್ದೀನಿ. ಅದರಲ್ಲಿ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ನಾನು ಗಡಿಗೆನಲ್ಲೂ ಕೂಡ ನಾನು ಸ್ಪೈಡರ್ ಪ್ಲ್ಯಾಂಟ್ನ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಬಂದಿದೆ. ನಾನು ಒಂದೇ ಗಿಡ ತಂದಿದ್ದು, ಅದರಲ್ಲೇ ನಾನು ಒಂದು 20-25 ಗಿಡ ಆಗಿದ್ದಾವೆ. ಆದರೆ ನಾನು ನನ್ನ ಫ್ರೆಂಡ್ಸಿಗೆ ಯಾರಿಗಾದರೂ ಕೇಳಿದ್ರೆ ಅವ್ರಿಗೆ ಕೊಟ್ಬಿಡ್ತೀನಿ. ಯಾಕಂದರೆ ಸುಮಾರು ಆಗಿಬಿಡ್ತವೆ, ಅಷ್ಟೊಂದು ಮೇಂಟೈನ್ ಮಾಡೋಕ್ಕೂ ಆಗೋದಿಲ್ಲ. ನಂದು ಸಣ್ಣ ಬಾಲ್ಕನಿ ಇರೋದ್ರಿಂದ ನಾನು ಜಾಸ್ತಿ ಇರೋ ಗಿಡಗಳನ್ನೆಲ್ಲನೂ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಇದು ಸಿಂಗೋನಿಯಂ ಅಂತ ಹೇಳಿದ್ನಲ್ಲ, ಅದು 1 ಲೀಟ್ರ್ ಬಾಟ್ಲಲ್ಲೇ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇಂಡೋರಲ್ಲಿ ಇಟ್ಟಿದ್ದೆ ನಾನು ಇದನ್ನು. ಫ್ರೆಂಡ್ಸ್, ಈಗ ನಾನು ಸ್ಪೈಡರ್ ಪ್ಲ್ಯಾಂಟ್ನ ಯಾವ ರೀತಿ ಹಚ್ಚೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಪ್ಲ್ಯಾಂಟಲ್ಲಿ ಒಂದು ಸ್ವಲ್ಪ ದಿನ ಆದ ತಕ್ಷಣ ಈ ಥರ ಒಂದು ಕಡ್ಡಿ ಬರುತ್ತೆ. ಆ ಕಡ್ಡಿನಲ್ಲೇ ನಿಮಗೆ ಸಾಕಷ್ಟು ಗಿಡಗಳು ಸಿಗ್ತವೆ. ಈ ಥರ ಇದರಲ್ಲಿ 2 ಇದ್ದಾವೆ. ನಾನು ಈಗಾಗಲೇ ಇದು ತುಂಬ ದೊಡ್ಡದಾಗಿ ಬೆಳೆದಿತ್ತು, ಅದರಲ್ಲಿ ಒಂದು 2-3 ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ನೋಡಿ, ಇದು ಇಷ್ಟು ದೊಡ್ಡ ಕಡ್ಡಿ ಇದೆ. ಇದರಲ್ಲೇ ನೋಡಿ ಬೇರ್ ಕಾಣ್ತಾ ಇದೆ. ಈ ಥರ ಬೇರ್ ಬಂದಿರೋದನ್ನು ನೀವು ಕಟ್ ಮಾಡ್ಕೋಬೇಕು. ಇನ್ನು ಚಿಕ್ಕದಿರೋದನ್ನು ಕಟ್ ಮಾಡಿದ್ರೆ ಅದು ಹಾಳಾಗ್ಬಿಡುತ್ತೆ. ನೋಡಿ, ಇದು ಹ್ಯಾಂಗ್ ಮಾಡಿದ್ನಲ್ಲ ಅಲ್ಲಿ, ಅದು ಇದು. ಇದರಲ್ಲಿ ಕೂಡ 2 ಚೆನ್ನಾಗಿ ಬೇರ್ ಬಿಟ್ಟಿರೋದಿದೆ. ಇದನ್ನು ಕೂಡ ನಾನು ಕಡ್ಡಿನ ಕಟ್ ಮಾಡ್ತೀನಿ. ನೋಡಿ, ಆ ಥರದ್ದನ್ನೇ ನಾನು ಕಟ್ ಮಾಡಿ ಇಲ್ಲಿ ಹಚ್ಚಿಟ್ಕೊಂಡಿದ್ದೆ. ಈಗ ಇದು ಇಷ್ಟು ಚೆನ್ನಾಗಿ ಬೆಳೆದಿದೆ. ಇದರಲ್ಲಿ 3 ಗಿಡಗಳಿದ್ದಾವೆ. ಇದರಲ್ಲಿ ನಾನು ಒಂದೇ ಪಾಟಲ್ಲಿ ಹಚ್ಕೊಂಡಿದ್ದೀನಿ. ನೋಡಿ, ಈಗ ಕಟ್ ಮಾಡಿದೆ. ಬೇರ್ ಬಂದಿರಬೇಕು ಅಂಥದನ್ನು ಮಾತ್ರ ನೀವು ಕಟ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಯಾವ ರೀತಿ ಹಚ್ಚೋದು ಅಂತ ಹೇಳ್ಕೊಡ್ತೀನಿ. ಈಗ ಇದು ಕಡ್ಡಿಯಿಂದ ನಾವು ತೆಗಿಬೇಕು ಫ್ರೆಂಡ್ಸ್. ನೀವು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಬೇರ್ ಕಟ್ಟಾದರೆ ಅದು ಮಣ್ಣಲ್ಲಿ ನೀವು ಹಾಕಿದ್ರೂ ಅದು ಬರಲ್ಲ. ಅದಕ್ಕೋಸ್ಕರ ಬರೀ ಸುತ್ತಲಿರೋ ಕಡ್ಡಿ ಮಾತ್ರ ಕಟ್ ಮಾಡಿ ಬೇರನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಈ ಪ್ಲ್ಯಾಂಟು ನೀರಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸು. ನೀವು ಮಣ್ಣಲ್ಲಿ ಹಾಕೋಕ್ಕಾಗಲ್ಲ ನಮಗೆ, ನಾವು ರೆಂಟೆಡಲ್ಲಿ ಇರೋದು ಅಂದರೆ ರೆಂಟ್ ಹೌಸಲ್ಲಿ ನೀವು ಮಣ್ಣನ್ನು ನಮಗೆ ತರೋಕ್ಕಾಗಲ್ಲ ಅಂದರೆ ನೀವು ನೀರಲ್ಲಿ ಕೂಡ ಹಾಕ್ಕೋಬೋದು. ಸಿಂಗೋನಿಯಂ ಪ್ಲ್ಯಾಂಟ್ ಕೂಡ ಅಷ್ಟೇ, ನೀವು ನೀರಲ್ಲಿ ಹಾಕ್ಕೋಬೋದು. ನೋಡಿ, ಈ ಥರ ಇರುತ್ತಲ್ಲ, ಇದನ್ನು ನೀವು ನೀರಲ್ಲಿ ಹಾಕಿ ಇಟ್ಕೊಂಡ್ರೂ ಬೆಳೆಯುತ್ತೆ ಇದು. ನಾನೀಗ ನೀರಲ್ಲಿ ಒಂದು ಕಪ್ಪಲ್ಲಿ, ವೇಸ್ಟ್ ಕಪ್ಪಿದೆ, ಆ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರಲ್ಲಿ ಮುಳುಗಿಸ್ಬಾರ್ದು. ಮುಳುಗಿಸಿದ್ರೆ ಅದು ಕೊಳ್ತೋಗುತ್ತದು. ಸ್ವಲ್ಪ ಅದು ಬೇರ್ ಮಾತ್ರ ನೀರಲ್ಲಿ ಇರಬೇಕು. ಆ ಥರ ನೀವು ಅದನ್ನು ಇಡಬೇಕು. ನೋಡಿ, ನಾನು ಅದನ್ನ ಆಸರ ಮಾಡಿ ಇಡ್ತಾಯಿದ್ದೀನಿ. ಈಗ ಇದು ಮಣ್ಣಿನ ಬಗ್ಗೆ ಹೇಳೋದಾದರೆ, ಇದು ಮಣ್ಣು ಈ ಥರ ಇರಬೇಕು. ಇದಕ್ಕೆ ಹುಸುಗು ಮತ್ತು ನಾನು ಮನೆಯಲ್ಲಿ ಮಾಡಿರುವಂಥ ಕಂಪೋಸ್ಟು
ಮತ್ತು ಮಣ್ಣು ಮೂರೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ಮೊದಲೇ ಒಂದು ಗಿಡನ ಹಾಕ್ಕೊಂಡಿದ್ದೆ, ಅದನ್ನೆಲ್ಲ ತೆಗೆದು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ಮಣ್ಣಿದ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇದು ಒಂದು ಐಸ್ ಕ್ರೀಮ್ ಡಬ್ಬ. ಇದರಲ್ಲಿ ನಾನು ಹೋಲ್ ಮಾಡಿದ್ದೀನಿ. ಅದಕ್ಕೆ ನಾನು ಒಂದು ಸಣ್ಣ ಕಲ್ಲನ್ನು ಇಟ್ಟು ಅದು ಹೋಲನ್ನ ಮುಚ್ತಾ ಇದ್ದೀನಿ. ಮುಚ್ಚಿ ಇದಕ್ಕೆ ಎಲ್ಲ ಮಣ್ಣನ್ನು ಕೂಡ ಹಾಕ್ಕೊತೀನಿ. ನೀವು ಇಷ್ಟು ಸಣ್ಣ ಒಂದು ಡಬ್ಬದಲ್ಲಿ ಕೂಡ ಈ ಸ್ಪೈಡರ್ ಪ್ಲ್ಯಾಂಟ್ನ ಬೆಳೆಸ್ಬೋದು. ಹಾಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಇದು ಯಾವುದ್ರಲ್ಲೂ ಫ್ರೀ ಬಂದಿತ್ತು, ನಾವು ಪ್ಲಾಸ್ಟಿಕ್ ಕಪ್ನ ಬಳಸಲ್ಲ, ಅದಕ್ಕೋಸ್ಕರ ನಾನು ಇದರಲ್ಲಿ ಒಂದು ಕಲ್ಲನ್ನು ಇಟ್ಟು ಹೋಲ್ ಮಾಡಿದ್ದೀನಿ. ಅದಕ್ಕೆ ಎಲ್ಲದಕ್ಕೂ ನೀವು ಹೋಲ್ ಮಾಡಿನೇ ಮಣ್ಣು ಹಾಕಬೇಕು. ಎಲ್ಲದಕ್ಕೂ ಮಣ್ಣು ಹಾಕಿ ಈ ಥರ ನಾನು ಸೈಡಿಗೆ ಇಟ್ಕೊತೀನಿ. ಈಗ ಒಂದು ಲೀಟ್ರ್ ಬಾಟ್ಲ್ ಇದೆ, ಅದಕ್ಕೂ ಕೂಡ ನಾನು ಮೊದಲೇ ಹೋಲ್ ಮಾಡಿ ಗಿಡನ ಹಾಕ್ಕೊಂಡಿದ್ದೆ. ಅದರಲ್ಲಿಂದ ತೆಗೆದು ಈಗ ಮತ್ತೆ ವಾಪಸ್ ಅದಕ್ಕೆ ಮಣ್ಣನ್ನು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಣ್ಣನ್ನು ಫಿಲ್ ಮಾಡಿ ಈಗ ಇದಕ್ಕೆ ಚೆನ್ನಾಗಿ ಅದನ್ನು ಮಣ್ಣನ್ನು ಪ್ರೆಸ್ ಮಾಡಿ ಈ ಥರ ಬೇರಿರೋದನ್ನು ಒಂದು ಹೋಲ್ ಮಾಡಿ ಅದರೊಳಗಡೆ ಇಟ್ಬಿಡ್ರಿ. ಚೆನ್ನಾಗಿ ಅದನ್ನು ಒತ್ತಿ ಒಳಗಡೆ ಹಾಕಬೇಕು. ಹಾಗೆ ಈ ಕಪ್ಪಲ್ಲಿ ಕೂಡ ನಾನು ಸಣ್ಣದನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿ ನೀವು 3ಕ್ಕೂ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಚಿಕ್ಕದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಟಬ್ಬಲ್ಲೇ ಈ ಥರ ಮಣ್ಣನ್ನು ಹಾಕ್ಕೊಂಡು ಎಲ್ಲ ಪಾಟ್ಗೂ ಮಣ್ಣನ್ನು ಹಾಕಿದ್ರೆ ನಿಮ್ಮ ಬಾಲ್ಕನಿ ಕೂಡ ಕ್ಲೀನಾಗಿರುತ್ತೆ. ನೀವು ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾಗೆ ಇಲ್ಲಿ ನೋಡಿ, ಇದು ನೀರಲ್ಲಿ ಕೂಡ ಈ ರೀತಿ ಇಟ್ಕೋಬೋದು. ಈಗ ನಾನು ಇದಕ್ಕೆಲ್ಲ ನೀರು ಹಾಕ್ತೀನಿ. ಅದಕ್ಕೆ ನಾನು ಟಬ್ಬನ್ನು ಮತ್ತೆ ಖಾಲಿ ಮಾಡ್ಕೊಂಡಿದ್ದೀನಿ. ಈ ಟಬ್ನಲ್ಲೇ ಇಟ್ಟು ನೀರನ್ನು ಹಾಕೋತೀನಿ. ಅಂದರೆ ನೀರು ಕೆಳಗಡೆ ಬಂದರೂ ನಿಮಗೆ ಬಾಲ್ಕನಿ ಗಲೀಜಾಗಲ್ಲ, ಈ ಟಬ್ಬಲ್ಲೇ ನೀರು ಬೀಳುತ್ತೆ. ಇಲ್ಲಾಂದರೆ ಬಾಲ್ಕನಿ ಭಾಳ ಗಲೀಜಾಗುತ್ತೆ ಫ್ರೆಂಡ್ಸ್, ಕ್ಲೀನ್ ಮಾಡೋಕ್ಕೆ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಇದೊಂದು ಟಿಪ್ ನಿಮಗೆ. ಈ ರೀತಿ ಎಲ್ಲದಕ್ಕೂ ನೀರು ಹಾಕಿದ್ರೆ ಎಲ್ಲನೂ ಕೆಳಗಡೆ ಬರಬೇಕು. ಆ ರೀತಿ ನೀವು ನೀರನ್ನು ಹಾಕಬೇಕು. ನೀವು ಮೊದಲೇ ಸರಿ ಈ ಥರ ಚೆಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇಲ್ಲ ಅಂದರೆ ನೀರು ಹೋಗಲಿಲ್ಲ ಅಂದರೆ ಗಿಡ ಕೊಳ್ತೋಗುತ್ತೆ. ಇದರಲ್ಲಿ ನೀರು ಜಾಸ್ತಿ ಬಿದ್ದರೆ, ಇದಕ್ಕೆ ನೀರು ಜಾಸ್ತಿ ಆದರೆ ಗಿಡ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಇದರಲ್ಲೇ ಒಂದು 3 ಗಿಡಗಳನ್ನ ಹಾಕಿಟ್ಟಿದ್ದೆ, ಚೆನ್ನಾಗಿ ಬೆಳೆದಿದೆ. ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ನೀರು ಜಾಸ್ತಿ ಆದರೆ ಕೆಳಗಡೆ ಹೋಗಿ ನೀರು ನಿಂತಿರುತ್ತೆ. ನಾನು ಆ ಥರ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿರ್ತೀನಿ. ನೋಡಿ, ಈ ನೀರಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.